ಹೇಗೆ? ಅಯ್ಯೋ ಲಕ್ಷ್ಮಣ, ವಿಚಾರವು ಅರ್ಧಂತಾಯಿತು ಮತ್ತು ಈಗ ಬುದ್ಧಿಯು ಭ್ರಷ್ಟವಾಯಿತು. ಮಾಡತಕ್ಕದ್ದೇನಿದೆ? ಹೊತ್ತು ಬಂದಾಗೆ ಕೊಡೆ ಹಿಡಿದರೆ ಹೊತ್ತು ಕಡೆಗೂ ಬಿಟ್ಟು ಹೋಯಿತು. ಮಾಡತಕ್ಕದ್ದೇನಿದೆ? ಇಕೋ ಇಲ್ಲಿ ಮೂರ್ಖ ರಾಕ್ಷಸರು ಬಿತ್ತರಿಸದೆ ನಮ್ಮ ನೇತ್ರವನ್ನು ಹರಿಯವರು. ನಮಗೆ ಸಂಕಟವನ್ನು ಇರಬಾರ್ದು ಸುಮ್ಮ. ಹೇ ಅಣ್ಣನಾದ ಶ್ರೀರಾಮಚಂದ್ರ ದೇವರೇ, ನೀವು ಚಿಂತೆ ಮಾಡಿದರೆ ಒಳ್ಳೆಯದಲ್ಲ, ನೀವು ಹೀಗೆ ನಾಡಿದರೆ ಒಳ್ಳೆಯದಲ್ಲ. ನಾನು ಎಷ್ಟು ಚಿಂತೆಯನ್ನು ಮಾಡಬೇಕು? ಬಂದುದು ಬರ್ಲಿ, ಸದ್ಗುಡಿನ ದಯ ಹೊಂದಿರ್ಲಿ. ಭ್ರಾಂತಿಗೊಂಡು ಬಲೆದಿದ್ದರೆ ಏನು ಪ್ರಯೋಜನ? ಆಗ್ರಜ, ನೀವು ವ್ಯರ್ಥ ದುಃಖವನ್ನು ಮಾಡಬೇಡರಿ. ನೀವು ಏನಾದ್ರೂ ಎನ್ನ ಮುಂದೆ ಒಂದು ಯುಕ್ತಿಯನ್ನು ಹುಡುಕುವಂತವನಾಗು ರಾಜ ರವಿಕೋಟಿ ತೇಜ. ಅನುಜನಾದ ಲಕ್ಷ್ಮಣನೇ, ಹೇ ಆಗ್ರಜನಾದ ಶ್ರೀರಾಮಚಂದ್ರ ದೇವರೇ, ಎಂದು ನಮಗೆ ಯಾವ ತರದ ಯುಕ್ತಿಯು ಸಿಗಲಾರದು. ಈಗ ನಾವು ಯುಕ್ತರಾಗಿ ಹೋಗುವುದು ನಮ್ಮ ಸ್ವಂತ ಶಕ್ತಿಯಿಂದ ಎಂದಿಗೂ ಸಾಧ್ಯವಿಲ್ಲ. ಯಾಕೆಂದರೆ ಭಕ್ತರಿಲ್ಲದ ಸಮಯವು ಇಂದು ನಮಗೆ ಪ್ರಾಪ್ತವಾಗಿರುವುದು ಕಾರಣ ಈ ದುಃಖವನ್ನು ತಾಳಲಾರೆನು. ಇಕೋ ಇಲ್ಲಿ ಮೂರ್ಖ ರಾಕ್ಷಸರು ಬರುವರು, ನಮಗೆ ಗತಿವಿಲ್ಲ ಅನುಜ ಭಾನಕುಲ ತೇಜ. ಹೇ ಆಗ್ರಜನಾದ ಶ್ರೀರಾಮಚಂದ್ರ ದೇವರೇ, ಅನುಜನಾದ ಲಕ್ಷ್ಮಣ, ನಿಮ್ಮ ದುಃಖವನ್ನು ನೋಡಿ ನನ್ನ ಹೃದಯ ಕಪಿತವಾಗಿ ಗದಗದನೆ ನಡುಗುವುದು ಮತ್ತು ನನ್ನ ನೇತ್ರಗಳ ಕುಪಿತವಾಗಿ ಪ್ರಕಾಶವು ಕುಪಿತವಾಗಿ ಮೋರ್ಚೆ ಬರುವುದು. ಹೇ ಆಗ್ರಜನರೇ, ಈ ದುಃಖವನ್ನು ತಿಳಿಯದೆ ಅಲಲಲ ಕಡು ರಾಕ್ಷಸರು ಇಂದು ಬದ್ಧವಾಗಿ ಬಂದು ಗುದ್ದ ಹೊಡೆದು ನಮ್ಮನ್ನು ತಂದಿರುವರು. ನಿಮ್ಮ ದುಃಖವನ್ನು ಸೈರಿಸುವಣ್ಣ ಆಕಾಶದ ಬಣ್ಣ. ತಮ್ಮನಾದ ಲಕ್ಷ್ಮಣನೇ, ನಾಗ್ರನ ಶ್ರೀರಾಮಚಂದ್ರ ದೇವರು ಹೇಳಿರಿ. ಆ ರಾಕ್ಷಸರು ಕ್ರೂರಸ್ಥರು, ಕೇಳಿಸುತ್ತ ನೋಡು ನಮ್ಮ ಮೇಲೆ ಸಮೀಪಿಸಿತು. ಅಯ್ಯೋ ತಮ್ಮ, ನನ್ನ ನಿನ್ನ ಪ್ರಾಣ ಹೋಗುವುದು. ಅಯ್ಯೋ ಹರ ಹರ ಶಂಕರ ಪರಮೇಶ್ವರ, ನಮ್ಮಂತ ಕಡುಪಾಪಿ ಇದ್ದು ನೀವು ದೋಷಕ್ಕೆ ಗುರಿಯಾದಿರಾ? ನಮ್ಮನ್ನು ಪಕ್ಕಾನೆ ಅಪಹಾಸ್ಯ ಮಾಡುವರು. ಇದಕ್ಕೇನು ಗತಿ? ಅಯ್ಯೋ ಹರ ಹರ ಶಂಕರ ಪರಮೇಶ್ವರ, ಈಗಿನ ವೇಳೆಯಲ್ಲಿ ಎನ್ನ ಅನುಜನ ಪ್ರಾಣ ಕಾಯಬೇಕೆ ದೇವ ಭಕ್ತ ಸಂಜೀವ. ರಾಜೇಂದ್ರ ಭೂಪತಿ ಮೈಕಾವಧಿಯಲ್ಲಿ ನರಮೇವಾದ ಯಜ್ಞವನ್ನು ಕಾಳಕ್ಕ ಡಗರಿ ನೋಮತ್ತವನ್ನು ಬಂಗರವನ್ನು ಹೊಡಿಸುವಂತವನಾದ ಅತಿ ಜಾಗೃತಿಯಿಂದ ಹೊಡಿಸ್ತೇನೆ. ಆಕಾಶವು ಭಯಂಕರವಾದ ಮಾರ್ಗದಿಂದ ಜೈಬೇರಿಯನ್ನು ಹೊಡಿಸುವಂತವನಾದ ನಗರಿ ನೋಮತ್ತವನ ಡಂಗರವನ್ನು ಹೊಡಿಸುವಂತವನಾದ ಇದು ಅಲ್ಲದೆ ಎನ್ನ ಸೋದರ ಮಾವನಾದ ರಮಣೇಶ್ವರನಿಗೆ ಕಾಳಕ್ಕ ದೇವಿಗೆ ಔತ್ಯ ಕೊಡುವುದನ್ನು ಪತ್ರವನ್ನು ಬರೆದು ಧೋತರ ಕೈಯಿಂದ ಕೊಟ್ಟು ಕಳಿಸುವಂತವನಾದ ಎಲೆ ಸಾರಥಿ ರಾಜೇಂದ್ರ ಭೂಪತಿ ಈ ಜಗದ ಕರ್ತನೆ ಯಾರು ಹೇಳಲವೆಂದು ಮತ್ತು ಎಲೆ ಸಾರಥಿ ರಾಜೇಂದ್ರ ಭೂಪತಿ ನಲವನ್ನು ಕಟ್ಟಿದ್ದರೆ ಅದೇ ಜಾಗೃತ ರಥವನ್ನು ಹೊಡೆಯುವಂತವನಾಗ ಸಾರಥಿ ಅತಿ ಜಾಗೃತಿಯಿಂದ
ಓಂ ತತ್ತ ಜನು ತತ್ತ ಗಿಡಗಿ ತತ್ತ ಜನು ತಾತ ಓಂ ತತ್ತ ಜನು ತಾ ವರವನ್ನು ಪಡೆದುಕೊಂಡು ಬರುವಂತವನ ಅನುಜ ನಿಮ್ಮ ಪಡೆಯಂತ ಕಾಳಿಕಾದೇವಿಯನ್ನು ಪೂಜಿಸಿ ವರವನ್ನು ಪಡೆದುಕೊಂಡು ಬರಬೇಕು. ನೀವು ಚಿಂತೆಯನ್ನು ಬಿಟ್ಟು ಸಂತೋಷದಿಂದ ರಾಜ್ಯ ಮಂದಿರಕ್ಕೆ ತೆರಳುವಂತವರಾಗೊಳ್ಳೆಯದೇ. ಹೇ ಅಮ್ಮ ರುದ್ರಾಣಿ ದೈವವಾಗುವುದರೊಳಗೆ ಲಕ್ಷ್ಮಣರನ್ನು ಔದ್ಯನ್ನು ಕೊಡುವೆನು. ತೀರವಾಗಿ ಬಾಗಿಲವನ್ನು ತೆಗೆಯುವಂತಕ್ಕಿಲಾಗ ಜನನಿ ಜಗದ ಬಾಯಿ. ಎಲ್ಲೋ ಭಕ್ತ ಶಿರೋಮಣಿಯ ಕೇಳು, ನಿನ್ನ ಸಹಸ್ರ ಮನಕ್ಕೆ ಮತ್ತು ನಿನ್ನ ಮನಸ್ಸು ನಾನು ಇವತ್ತ ನಿನ್ನ ಪೂಜೆವು ಕಾರಣವಿಲ್ಲ. ನಾನು ಇವತ್ತ ಬಹಳ ಹರ್ಷಿದ ಅಂಬಲಿಸಿ ಭಯಂಕರ ಅವತಾರ ಆಗಿದನು. ನೀನಾದ್ರೂ ಭಯ ಭೀತನಾಗಿ ಅಂಜುವಿ. ಮೊದಲಾದ ಈ ಗುಡಿ ಶಿಖರವನು ಪಂಚಾಮೃತದಿಂದ ಅಭಿಷೇಕ ಮಾಡಿಸು. ಆಮೇಲೆ ಆ ಕುಳ್ಳ ರಾಮ ಲಕ್ಷ್ಮಣರನ್ನು ಆ ಶಿಖರದೊಳಗೆ ಒಗೆದು ನನಗೆ ಅರ್ಪಿಸುವಂತವನಾಗು ಭಕ್ತ ಸಾಧನ ಮುಕ್ತ. ಜನನಿ ನಿಮ್ಮ ಪಡೆಯಂತೆ ಆಗಲಿ ತಾಯಿ, ಸಹಕ್ಕೆ ಬರಲಾಯಿ. ಸಾರಥಿ ದೇವಿಯನ್ನು ಕೂಡ ಪ್ರತ್ಯಕ್ಷ ಮಾತನಾಡಿದ. ಇನ್ನು ನನ್ನ ಭಕ್ತಿಗೆ ಅಳಚಲಿಲ್ಲ. ತಡಮಾಡಲಿ ಸುದ್ದಿಯನ್ನು ಎಲ್ಲ ಅಗ್ರಜನಾದ ಐರಾವಣ ಮಹಾರಾಜರಿಗೆ ತಿಳಿಸುವಂತವನಾದ ಈ ಸಾರಥಿ ಜಾಗ್ರತೆಯಿಂದ ತಿಳಿಸುತ್ತೇನೆ. ಸಾರಥಿ ಈಕೋ ನಾನು ಮಾಡಿದ ಪೂಜೆಗೆ ದೇವಿಯನಿಗೆ ಪ್ರಸನ್ನವಾದ. ಇಕ್ಕೋ ಇನ್ನೇತರ ಭಯವು ನನಗೆಲ್ಲ ಅಂತ್ಯವಾಯಿತು. ಆ ದೇವಿಯ ಆಶೀರ್ವಾದವನ್ನು ಬಹುರಾಜ್ಯವನ್ನು ಕೊಟ್ಟಿ ಕೊಟ್ಟಿ ಪುಡಿ ಮಾಡಿ ಚಂದ ಕಣವೇ ತಕ್ಕ ಗುಡಿ ಶಿಖರವನ್ನು ಕೆತ್ತಿ ಪಂಚಾಮೃತ ಅಭಿಷೇಕವನ್ನು ಮಾಡುವಂತವನಾಗುವಂತೇನೆ. ಇನ್ನ ಮೇಲೆ ತಡವಾತಕ್ಕೆ ಕಾಳಿಕಾ ದೇವಿ ನಮಗೆ ಪ್ರಸನ್ನವಾದಳು. ಯಾತರ ಭಯವು ಶಾಬಾಷ್ ಶಾಬಾಷ್ ಅನುಚಂದ್ರನೇ. ನಾನು ಇಲ್ಲಿಂದ ಶಗ್ರಿಂದ ಹೋಗಿ ಲಕ್ಷ್ಮಣ
ಶಿಖರ ದ್ವಾರದಂತೆ ಗುಡ್ಡ ಉಳಿಸಿದಂತೆ ಉಳಿಸಿ ಬಿಡುವೆನು. ಸಕಲ ದೇವತೆಗಳ ತೇಜಸ್ವಿನಿ, ಚಿತ್ರ ಭದ್ರ ರೂಪವಣಿ, ತ್ರಿಶೂಲಾಯುಧಗಳಿಂದ ಶೋಭಿಸುವ ಚತುರ್ಮುಖ ಬ್ರಹ್ಮಾಣಿಗೆ ಸರಸ್ವತಿಯಾಗಿ ಶೋಭಿಸುವ ಹೇ ದೇವಿ, ನಿನ್ನ ಭಕ್ತ ರಾಧಾರಮಣನ್ನು ಕರೆಯಬೇಕು ದೇವಿ, ಪುಣ್ಯದೇವಿ. ಆ ಭಂಡ ಮುಂಡ ಕಟ್ಟಿ ತಂದಿರುವೆನು. ಇವರನ್ನು ನಮಸ್ಕಾರದಿಂದೇ ಒಗಿತೇನೆ. ಇನ್ನ ಮೇಲೆ ಇವರನ್ನು ಭಕ್ಷಣ ಮಾಡಿ ಬಿಡುವಂತಕ್ಕನಾದ ತಾಯಿ ಪುಣ್ಯದೇವಿ. ಏ ಅಪ್ಪ ರಾವಣ ಮಹಾರಾಜ್ರೆ, ಜನನಿ ಆ ಮೂರ್ಖರು ರಾಮ ಲಕ್ಷ್ಮಣರನ್ನು ಮೇಲಿಂದ ಒಗೆದ್ರೆ ಏನಾದ್ರೂ ಘಾತವಾಗಿ ಅವರ ಕೈಯ ಕಾಲಗಳ ಮುರಿದು ಹೋದರೆ ನೀನು ಮಾಡಿದ ಪೂಜೆವನ್ನು ಸಾರ್ಥಕವಾಗಲಾರದು. ನೀವು ಅವರ ಅಣ್ಣ ಏನೂ ಬೆಟ್ಟ ಆಗಲಾರಂಗೆ ತಳಗೆ ಇಳಿಸಿಬಿಡಬೇಕು ರಾವಣನೇ, ಅತಿ ಬೇಗನೆ. ಏನ ಅಪ್ಪಣೆಯ ಪ್ರಕಾರ ಈ ಭಂಡ ರಾಮ ಲಕ್ಷ್ಮಣರ ಏನು ಏನು ಗಾಯ ಆಗದಂತೆ ನಿಮ್ಮ ಅಪ್ಪಣೆ ಪ್ರಕಾರ ಸಾವಕಾಶ ಇಳಿಸುವನ ತಾಯಿ ಪಟ್ಟಣ. ಹೇ ದೇವಿ, ನಿನ್ನ ದಯವಿರಲಿ ಎನ್ನ ಮೇಲೆ. ಹೇ ದೇವಿ, ಸಕಲ ದೇವತೆಗಳ ಮೂಲ ಪ್ರಕೃತಿಗೆ ಸರ್ವ ಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ. ನಮ್ಮ ಮೇಲೆ ಕರುಣೆ ತೋರು ದೇವಿ ಮಹಾತಾಯಿ. ಹೇ ಮೂರ್ಖ ರಾಮ ಲಕ್ಷ್ಮಣರ, ನಿಮ್ಮನ್ನು ತಿಂಡಿ ಸಮೇತವಾಗಿ ತಳಗಿಳಿಸಿಕೊಂಡಿರುವೆನು. ನಿಮ್ಮನ್ನು ಥಟ್ಟನೆ ನುಂಗು ಬಿಡುವೆನು. ನೋಡುವಂತವನಾಗ್ರಿ ಕೊಳ್ಳ ರಾಮ ಲಕ್ಷ್ಮಣರೇ, ಎಲ್ಲ ಭ್ರಷ್ಟರೇ, ನಿಮ್ಮನ್ನು ತಿರುಗ ಹೋಗಲಿಕ್ಕೆ ತಳಗೆ ಇಳಿಸಿಕೊಂಡಿರುವೇನಲ್ಲ, ನಿಮ್ಮನ್ನು ಥಟ್ಟನೆ ನುಂಗಿ ಬಿಡುವನು. ನಾನು ಬಾಯಿ ತರುತ್ತೇನೆ. ನೀವು ಥಟ್ಟನೆ ನನ್ನ ಬಾಯಿಯಲ್ಲಿ ಹಾರುವಂತವನಾಗ್ರಿ. ಮತ್ತು ಯಾರಿದ್ದಾರೆ ತಿಳಿಸುವಂತನಾಗ್ರಿ ಕೊಳ್ಳ ರಾಮ ಲಕ್ಷ್ಮಣರೇ. ಹೇ ದೇವಿಯೇ,
ನೀವು ನಮ್ಮನ್ನು ನುಂಗಿದರೆ ನಾವು ನಿಮ್ಮ ಕೈಯಲ್ಲಿ ಇರುವೆನು. ನಮಗೆ ಬಂದ ಸಂಕಟವನ್ನು ಪರಿಹರಿಸು ಮಾರುತಿಯೇ. ನನಗೆ ಬಂದ ಸಂಕಟವನ್ನು ಪರಿಹರಿಸು ಮಾರುತಿ, ಸಕಲ ನಿನ್ನ ಕೀರ್ತಿ. ಹೇ ರಾಮ ಲಕ್ಷ್ಮಣರೇ, ನಾನು ನಿಮ್ಮ ಭಕ್ತ ಇರುವನು. ಮತ್ಯಾತಕ್ಕೆ ತಡವು? ಈ ಸಿಂಹಾಸನದ ಮೇಲೆ ಕುಳಿತುಕೊಳ್ಳರಿ. ಈ ತೆಗೆದಿಟ್ಟ ಬಾಳೆಹಣ್ಣವನ್ನು ಸ್ವೀಕಾರ ಮಾಡ್ರಿ. ಈಗ ನಿಮ್ಮ ಪುಂಡ ಹನುಮಂತನ ಚಮತ್ಕಾರವನ್ನು ನೋಡುತ್ತ ನಡ್ರಿ. ಹೇ ರಾಮ ಲಕ್ಷ್ಮಣರೇ. ಎಲೈ ಹನುಮಂತನೇ, ನಿನಗೆ ಮಂಗಲವಾಗಲಿ. ಶಾಬಾಷ್ ಶಾಬಾಷ್, ನಿನ್ನಂತ ಭಕ್ತನು ಎಂದಿಗೂ ಸಿಗಲಾರನು. ಎಲೈ ಆನಂದ ಮೂರ್ತಿ, ನಿನ್ನ ಅನನ್ಯ ಭಕ್ತಿಯನ್ನು ಎಷ್ಟೆಂದು ವರ್ಣಿಸಲಿ. ಸಹರ್ಷ ನಾಲಿಗೆ ಉಳ್ಳ ಆದಿಶೇಷನಿಗೂ ಅಸಾಧ್ಯವು, ಮತ್ತು ಆ ಚತುರ್ಮುಖ ಬ್ರಹ್ಮನಿಗೂ ಅಸಾಧ್ಯವು. ಹೇ ಮಾರುತಿಯೇ, ಹೇ ಮಾರುತಿಯೇ, ನಮಗೋಸ್ಕರ ತಂದಿಟ್ಟ ಬಾಳೆಹಣ್ಣನ್ನು ಸ್ವೀಕಾರ ಮಾಡುತ್ತೇನೆ. ಆದರೆ ನಮ್ಮ ಬಾಣ ಬತ್ತಳಿಕೆಗಳನ್ನು ಅಲ್ಲೇ ಉಳಿದಿರುವುದು. ನೀನು ಯಾವುದೇ ರೂಪದಿಂದ ಹೋಗಿ ಅವುಗಳನ್ನು ತಂದು ಕೊಟ್ಟರೆ ಅಲ್ಲಲ್ಲ ಅಧಮ ರಾಕ್ಷಸರನ್ನು ಸಂಹಾರ ಮಾಡುವೆನು ಮಾರುತಿ, ಬಿಡುಮನದ ಭೀತಿ. ಹೇಣ ತಂದೆಯಾದ ಶ್ರೀರಾಮ ಲಕ್ಷ್ಮಣರ, ಹೇ ಮಾರುತಿ, ನಾನು ಕ್ರಿಮಿ ರೂಪವನ್ನು ಧರಿಸಿ ನಿಮ್ಮನ್ನು ಬಾಣ ಬತ್ತಳಕ್ಕೆ ಘಷ್ಟನ್ನು ತರುತ್ತೇನೆ. ಈಗ ನಿಮ್ಮ ಭಕ್ತನಾದ ಪುಂಡ ಹನುಮಂತನು ಚಮತ್ಕಾರವನ್ನು ನೋಡ್ತಾನೆ ನೋಡ್ರಿ. ಸ್ವಲ್ಪ ಮರ್ಯಾಗಿ ನಿಂದ್ರಿ. ಅಪ್ಪ ಮೈರಾವಣ ಮಹಾರಾಜ್ರೆ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದೆನು. ನೀನು ಶಕ್ತಿವಂತನಾಗು, ನಿನಗ ಕಲ್ಯಾಣವಾಗಲಿ. ಸ್ವಲ್ಪ ಒಳಗ ಬರುವಂತನಾಗು ಮೈರಾವಣನೇ, ಅತಿ ಬೇಗನೆ. ಅನುಜಂದ್ರನೇ, ಪ್ರೀತಿಯಿಂದ ಹೇಳುವಂತವನಾಗು. ಜಾಗ್ರತೆ
ಶ್ರೀ ಹೇಮ ರುದ್ರಾಣಿ ಭದ್ರಾಣಿ ಮಾಂಕಾಳಿ ಮಧುರವಾಣಿ ಫಣಿಬೇಡಿ ಪಂಚ ಪರಮೇಶ್ವರಿ ಈಗ ನಿಮ್ಮ ಭಕ್ತನು ಬಂದಿರುವನು ಬಾಗಿಲವನ್ನು ತೆಗೆಯುವಂತಕ್ಕಿನಾಗು ಜನನಿ ಜಗದ ಮಹಿನಿ ಶ್ರೀರಾಮಚಂದ್ರವರೇ ಮಾರುತಿ ಈಗ ಓಡಿದ್ರ ಆ ಆ ತುಡುಗ ಹನುಮಂತನೇ ಮೋಸ ಮಾಡಿ ಅನ್ನೆ ಮಸ್ತಕದ ಮೇಲೆ ಎಡಗಾಲವನ್ನಿಟ್ಟಿರುವ ಬಂದ ಹನುಮಂತನೇ. ಗರ್ವದಿಂದ ಮೆರೆಯುವನು ಮೈರಾವಣನು ಹೆಣ್ಣ ಕೈಯಲ್ಲಿ ಅವನ ಸುದ್ದಿಯನ್ನು ಅವರ ಅಣ್ಣನಾದ ಐರಾವಣಿಗೆ ತಿಳಿಸುವಂತನಾಗಲೇ ಸಾರಥಿ ಮೋಸದಿಂದ ಕಪಟದಿಂದ ದೇವಿಯಿಂದ ಬಂದು ಕಪಟದಿಂದ ಎಲ್ಲರೂ ಜನಾಲ ಕೊಳ್ಳ ಕಪ್ಪಿ ಎಲ್ಲ ಶಂಡಾಡವನೇ ತಮ್ಮನಾದ ಎಣ್ಣ ಕೈಲಿ ಮಡದ ಹೋಗಣ ಸಂಹಾರ ಮಾಡಬೇಡ ನಡಮಾಡದ ಯುದ್ಧಕ್ಕೆ ನಿಲ್ಲುವಂತನ ಮೂಡ ಹೇ ಎನ್ನ ಸೇವಕನಾದ ಹನುಮಂತನೇ ಹೇಳು ತಂದೆಯಾದ ಶ್ರೀರಾಮಚಂದ್ರವರೇ ಈ ಮೂರ್ಖನಾದ ಐರಾವಣನ ಪ್ರಾಣವು ನನ್ನ ಕೈಯಲ್ಲಿರುವ ನೀನು ಸ್ವಲ್ಪ ಸರಿದು ನಿಲ್ಲುವಂತವನಾದ ಹನುಮಂತನೇ ಕೀರ್ತಿಯಲ್ಲಿ ಬುದ್ಧಿವಂತನೇ ನಾನು ಈ ಸಮಯದಲ್ಲಿ ಅಗ್ನಿ ಅಸ್ತ್ರವನ್ನು ಬಿಡುತ್ತೇನೆ ಆ ಮೂರ್ಖನಾದ ಐರಾವಣನ ಪ್ರಾಣ ತೆಗೆದುಕೊಳ್ಳುತ್ತೇನೆ ಹನುಮಂತನೇ ಬುದ್ಧಿವಂತನೇ ಈಗ ನಾನು ಅಗ್ನಿ ಅಸ್ತ್ರವನ್ನು ಬಿಡುತ್ತೇನೆ ಯುದ್ಧಕ್ಕೆ ನಿಲ್ಲುವಂತವನಾಗು ಬಂಡ ರಕ್ಕಸ ತೆಗೆಯುವ ನಿನ್ನ ಸೊಕ್ಕ ಎಲೈ ಸಾರಥಿ ಈ ಭೌತನ ಪಾತಾಳೋಕದಲ್ಲಿರುವಂತ ಐರಾವಣರು ಮಡಿದು ಹೋದರಲ್ಲ ಈ ಸುದ್ದಿಯನ್ನು ಆ ಮೂರ್ಖನಾದ ದಶಕಂಠನಿಗೆ ತಿಳಿಸುವಂತವನಾಗಲೇ ಸಾರಥಿ ಅತಿ ಜಾಗೃತಿ ಅದೇ ಜಾಗೃತಿಯಿಂದ ಅಂತ ತಿಳಿಸುತ್ತೇನೆ. Stop
ತಿಳಿಸವಂತವನಾಗು ಸಾರಥಿ. ನಮ್ಮ ದೇವ ಸಂಜೀವ ನಿನಗೆ ಮಂಗಲವಾಗಲಿ ಮಂತ್ರಿ ಸೇನನೆ ಹೇಳುವಂತವನಾಗು. ಹೇ ಮಂತ್ರಿ ಸೇನನೆ, ರಾಜೇಂದ್ರನೇ, ಪಾತಾಳ ಲೋಕಕ್ಕೆ ರಾಮ ಲಕ್ಷ್ಮಣರಿಗೆ ದೇವಿಯ ಆಹುತಿಗೆ ಒಯ್ದಿರುವರು. ಅವರ ವೃತ್ತಾಂತ ಏನಿರುವುದು ತಿಳಿಸುವಂತವರಾಗು ಮಂತ್ರಿ. ಎನ್ನ ಸರ್ವ ಕಾರ್ಯಕ್ಕೆ ನೀನು ಸ್ವತಂತ್ರ. ಹೇ ಮಂತ್ರಿ ಸೇನನೆ, ಪಾತಾಳ ಲೋಕ ಇರುವಂತ ಐರಾವಣ ಮತ್ತು ಮೈರಾವಣರು ಹಿಂದಿನ ದಿವಸ ಮಡಿದಾರಲ್ಲ ರಾಜೇಂದ್ರ ಸದೂರ್ ಚಂದ್ರ. ಹೇ ಮಂತ್ರಿ ಸೇನನೆ, ರಾಜೇಂದ್ರ ಹೇಗೆ ಮಾಡಲಿ? ಇನ್ನಾದರೂ ಎನ್ನ ಅನುಜನಾದ ಕುಂಭಕರ್ಣ ಮತ್ತು ಎನ್ನ ಕುಮಾರನಾದ ಇಂದ್ರಜಿತ ಮತ್ತು ಎನ್ನ ಸೋದರ ಅಳಿಯಂದಿರಾದ ಐರಾವಣ ಮೈರಾವಣರು ಮಡಿದು ಹೋದರಲ್ಲ. ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ, ಇನ್ನು ಏನು ಮಾಡಲಿ, ಎಲ್ಲಿಗೆ ಹೋಗಲಿ? ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ. ನಮೋ ನಮೋ ಕಾಂತ ಸದ್ಗುಣವಂತ. ಮಡದಿ, ನಿನ್ನ ಮುಂದೆ ಏನಾದರೂ ಹಂಚಿಕೆ ಹೇಳಬೇಕು. ಮಡದಿ ಮಣಿಯಳೆ, ಸಖಿಯಳೆ. ಅಯ್ಯೋ ಪ್ರಾಣ ಕಾಂತ. ಹೇ ಮಡದಿ ಮಣಿಯಳೆ, ಆ ರಾಮಚಂದ್ರನು ದೇವತಾ ಪುರುಷರು. ಅವರ ಮಡದಿಯಾದ ಸೀತಾದೇವಿನ ತಂದು ಕೊಟ್ಟು ಶರಣಾಗತನಾಗ ಕಾಂತ ಸಕಲ ಗುಣವಂತ. ಮಂದ ಸ್ತ್ರೀಯಳೆ, ಎಂತ ಕೆಟ್ಟ ಶಬ್ದಗಳನ್ನು ಆಡಿದೀಯಾ? ಮುರಕಳೆ, ಎನ್ನ ಮುಂದೆ ನಿಲ್ಲಬೇಡ. ನಿತ್ತರೆ ನಿನ್ನನ್ನು ಸುಟ್ಟು ಭಸ್ಮ ಮಾಡಿಬಿಡುವೆನು. ಸಾರಥಿ, ಆ ಮೂಢ ಸ್ತ್ರೀಯಳಿಗೆ ದರ್ರನೆ ಎಳೆದು ನನ್ನ ಅರಮಂದಿರಕ್ಕೆ ಬಿಟ್ಟು ಬರುವಂತವನಾಗು ಸಾರಥಿ. ಅತಿ ಜಾಗೃತಿ. ಸಾರಥಿ, ಆ ಮೂರ್ಖರಾದ ರಾಮ ಲಕ್ಷ್ಮಣ ಸುಗ್ರೀವ ಜಾಮವಂತ, ಆ ಚಂಡ ಹಣಮಂತ ಮತ್ತು ಎನ್ನ ತಮ್ಮನಾದ ಹೇಡಿ ಭೀಮಸೇನನು ಅವರ ಇದ್ದ ಜಾಗಕ್ಕೆ ವ್ರತವನ್ನು ಹೊಡೆಯುವಂತವನಾಗು ಸಾರಥಿ. ಮುಕ್ತನಾದ ಕಪಿಯೇ, ಇದರಲ್ಲದೆ ಮತ್ತಾದರೂ ಹೇಳುತ್ತೇನೆ, ಚಿತ್ತ ಕೊಟ್ಟು ಕೇಳುವಂತವನಾಗು.
ಮಾಡಿ ಹೊಡೆದಿಯಲ್ಲ. ಅಲಲಲಲಲಲಲಲ. ನಿನ್ನನ್ನು ಎಣ್ಣೆ ಖಡ್ಗದಿಂದ ಚರ್ರ ಚರ್ರನೆ ಸೀಳಿಸಿ ನಿನ್ನನ್ನು ಶಿರವನ್ನು ಚಂಡಾಡಿಸಿ ಬಿಡುವನು. ತಡ ಮಾಡದೆ ಯುದ್ಧಕ್ಕೆ ನಿಲ್ಲವಂತವನಾಗು. ಎನ್ನ ಮಗನಾದ ಹನುಮಂತನೇ, ಈ ಮೂರ್ಖನಾದ ದಶಕಂಠನ ಪ್ರಾಣವು ನನ್ನ ಕೈಯಲ್ಲಿರುವುದು. ನೀನು ಸ್ವಲ್ಪ ಸರಿದು ನಿಲ್ಲುವಂತವನಾಗ ಹನುಮಂತನೇ, ಕೀರ್ತಿಯಲ್ಲಿ ಬುದ್ಧಿವಂತನೇ. ಆ ಬಲೈ ದಶಕಂಠನೇ, ತಡಮಾಡದ ಯುದ್ಧಕ್ಕೆ ನಿಲ್ಲುವಂತವನಾಗು ಬಂಡ ರಕ್ಕಸ, ತೆಗೀವೆ ನಿನ್ನ ಸೊಕ್ಕ. ಎಲ್ಲ ಸೇವಕನಾದ ವಿಭೀಷಣನೇ, ಈ ಮೂರ್ಖನ ಮೇಲೆ ಎಷ್ಟು ಬಾಣಗಳನ್ನು ಪ್ರಯೋಗ ಮಾಡಿದರೂ ಇವನು ಮರಣ ಹೊಂದಲಾರನು. ಆದರೆ ಇವನು ಮರಣದ ಮರ್ಮವನ್ನು ಹೇಳುವಂತವನಾಗ ವಿಭೀಷಣ ಸತ್ಯ ಶರಣ. ಶ್ರೀ ರಾಮಚಂದ್ರ ದೇವರೇ, ವಿಭೀಷಣನೇ, ಹೇಳ್ತೀನಿ ಕೇಳುವಂತನಾಗ್ರಿ. ಅದೇನಿರ್ಬೋದು ಪ್ರೀತಿಯಿಂದ ಹೇಳುವಂತವನಾಗು. ಹನುಮಂತ ಸುಗ್ರೀವ ಜಾಮವಂತ ಚಂಡ ಬಿಭೀಷಣ ಎನ್ನ ಕಟ್ಟಿಗೆದ ಕಟ್ಟಿಗೆದಿಂದ ನಿಮ್ಮನ್ನು ಚರ್ರ
ಬಲವಂತವನಾಗಿರಿ. ಲೈ ಭಗಯ್ಯಲೇ ದಶಕಂಠನೆ, ಎಲೈ ಚಂಡರಾಮನೇ, ಈಗ ನಾನೊಂದು ವಚನಾರ್ಥವನ್ನು ಹೇಳ್ತೀನಿ, ಚಿಂತೆ ಪಟ್ಟು ಕೇಳುವಂತ. ಅದು ಏನಿರುವ ಅದು ಚೆನ್ನಾಗಿ ಬಗಳವಂತವನಾಗು.
ಹ